पालयोच्युत पालयाजित पालय कमलालय लीलया धृतभूतर स्वजनोदर मध्वमानसपद्मभानुसमं स्मर प्रतिमम् निर्मलशीतकान्तिलसन्मुखम् करुणोन्मुखम् हृद्यकम्बुसमानकन्धरमक्षयम् दुरितक्षयम् सिद्धसंस्तुतरूप्यपीठकृतालयम् हरिमालयम् पालयाच्युत पालयाजित पालय कमलालय लीलया धृतभूतर स्वजनोदर अच्युत पालय अजित पालय कमलालय पालय ಲೀಲಯಾ ಧೃತಭೂಧರ ಅಂಬುರುಹೋದರ ಸ್ವಜನೋದರ ಪಾಲಯ. ಇದು ವಾದಿರಾಜಯತಿಗಳು ಭಗವಂತನ ಕುರಿತಾಗಿ ಸ್ತುತಿ ಮಾಡಿದ ಅತ್ಯಂತ ಅಪೂರ್ವವಾದ ಕೃಷ್ಣಾಷ್ಟಕ ಅನ್ನುವ ಹೆಸರಿನ ಕೃತಿ. ಅಚ್ಯುತನನ್ನ ಕೇಳ್ತಾ ಇದ್ದಾರೆ. ಯಾಕೆಂದ್ರೆ ಚ್ಯುತಿ ಇಲ್ಲದವನಾದ್ರಿಂದಾಗಿ ನನ್ನಲ್ಲಿ ಬರಬಹುದಾದ ಚ್ಯುತಿಕಾರಕವಾದಂತಹ ಕಾರ್ಯಗಳನ್ನೆಲ್ಲ ದೂರ ಮಾಡು. ಪಾಲಯ ಅಂದ್ರೆ ಪರಿಪಾಲಿಸು. ಚ್ಯುತಿ ಇಲ್ಲದಂತೆ ನನ್ನ ಬದುಕನ್ನ ಊರ್ಜಿತಗೊಳಿಸು. ಹೇ ಅಜಿತ, ಸೋಲುವ ಸಂದರ್ಭವನ್ನ ತಪ್ಪಿಸು. ನೀನು ಎಲ್ಲವನ್ನು ಗೆಲ್ಲಬಲ್ಲವ. ನನ್ನ ಬದುಕಿನ ಗೆಲುವನ್ನು ಕೂಡ ನೀನೇ ಸಾಧಿಸಿಕೊಡು. ಹೇ ಕಮಲಾಲಯ, ಕಮಲಾ ಸ್ವರೂಪಳಾದ ನಾರಾಯಣಿಗೆ ನೆಲೆಯಾಗಿರುವ ನೀನು ನನ್ನನ್ನ ರಕ್ಷಿಸು. ಕಮಲಾಲಯ ಪಾಲಯ. ಲೀಲಯಾ ಧೃತಭೂಧರ, ಭೂಮಿಯನ್ನ ಅತ್ಯಂತ ಲೀಲೆಯಿಂದ ಧರಿಸಿದವ ನೀನು. ಲೀಲೆಯಿಂದ ಇಡೀ ಜಗತ್ತನ್ನ ಹೊತ್ತು ನಿಂತವ. ಭೂಮಿ ಏನು ದೊಡ್ಡ ವಿಷಯ, ಆದ್ರೆ ಕಕ್ಷೆಯಿಂದ ತಪ್ಪಿ ಬಿದ್ದಾಗ ಮತ್ತೆ ಅದೇ ಸ್ಥಳದಲ್ಲಿ ನೆಲೆಗೊಳಿಸಿ ಜಗತ್ತಿನ ಎಲ್ಲದರ ಕಾಲಮಾನಗಳನ್ನ ಸರಿಗೊಳಿಸಿದ, ಸ್ಥಿತಿಗೆ ತಂದ, ಅವರವರ ಕರ್ತವ್ಯಗಳನ್ನು ನಿರ್ವಹಿಸಲಿಕ್ಕೆ ಬೇಕಿರುವ ಸಮಯದ ವ್ಯವಸ್ಥೆಯನ್ನ ಸಮತಟ್ಟುಗೊಳಿಸಿದಂತಹ ವ್ಯಕ್ತಿತ್ವ ನಿನ್ನದು. ಭೂಧರ, ಭೂಮಿಯನ್ನ ಧರಿಸಿದ ನೀನು. ಭೂಧರ ಅಂದ್ರೆ ಪರ್ವತ ಅಂತ ಅರ್ಥ. ಕೂರ್ಮ ರೂಪದ ಚಿಂತನೆಯೂ ಹೌದು. ಭೂಧರ ಅಂತ ಅನ್ನೋದು ಎಲ್ಲಾ ರೂಪಕ್ಕೂ ಆಗುತ್ತೆ. ಮತ್ಸ್ಯವೂ ಕೂಡ ಸತ್ಯವ್ರತನ ಮೂಲಕ ಇಡೀ ಜಗತ್ತಿನ ಮುಂದಿನ ಬೆಳವಣಿಗೆಗೆ ಬೇಕಿರುವ, ಭೂಮಿಯ ಆರೈಕೆಗೆ ಬೇಕಿರುವ ಎಲ್ಲವನ್ನೂ ಎಳೆದೊಯ್ದು ಭೂಮಿಯನ್ನ ರಕ್ಷಿಸಿದವ. ವಾಮನನು ಕೂಡ ಬಲಿಯ ಕೈಯಿಂದ ಭೂಮಿಯನ್ನ ಬಿಡಿಸಿ ಮತ್ತೆ ಮರಳಿ ಇಂದ್ರನ ಕೈಗೆ ಒಪ್ಪಿಸಿ ರಕ್ಷಿಸಿದ. ಹೀಗೆ ಪ್ರತಿಯೊಂದು ರೂಪದಿಂದಲೂ ಕೂಡ ಭೂಮಿಯ ರಕ್ಷಣೆಯಾಗಿದೆ. ಆದ್ರಿಂದ ಬೆಟ್ಟಗಳನ್ನ ಬೆನ್ನ ಮೇಲೆ ಹೊತ್ತು ವಿಷ್ಣು ಕೂರ್ಮ ಇಡೀ ಜಗತ್ತನ್ನ ಹೊತ್ತು ನಿಂತಿದೆ ಎನ್ನುವ ಸಂಗತಿಯನ್ನು ಕೂಡ ಪೀಠ ಪೂಜೆಯ ಸಂದರ್ಭದಲ್ಲಿ ಆಧಾರ ಶಕ್ತಿಯಾಗಿ ಇರುವ ಭಗವಂತನ ಚಿಂತನೆಯನ್ನು ಕೊಡುವುದಿದೆ. ಹಾಗಾಗಿ ಅನಾಯಾಸವಾಗಿ ಧರಿಸಿದವನು ಭೂಮಿಯನ್ನು. ತಾನೇ ಭೂಮಿಯನ್ನ ಧರಿಸಿ ಮೇಲು ಕೆಳಗು ಅಕ್ಕ ಪಕ್ಕ ಎಲ್ಲ ಮುಖಗಳಿಂದಲೂ ಕೂಡ
ಜಗತ್ತಿಗೆ ರಕ್ಷಣೆಯನ್ನು ಕೊಟ್ಟ ಅಂಬುರುಹೋದರ. ಅಂಬುರುಹ ಅಂದ್ರೆ ಕಮಲ, ಅಂಬುರುಹ ಉದರ, ಕಮಲವನ್ನ ಕರುಳಲ್ಲಿ ಹೊತ್ತು ನಿಂತವ. ಅಂಬುರುಹ ಅಂತನ್ನೋದು ನೀರಿನಲ್ಲಿ ಹುಟ್ಟಿದ ಕಮಲ. ನೀರಿನಲ್ಲಿ ಹುಟ್ಟಿದ ಕಮಲದ ಸ್ವರೂಪವನ್ನ ಜಗತ್ತಿಗೆ ಹೋಲಿಸಿ ಹೇಳುವುದಿದೆ. ಅದು ಬ್ರಹ್ಮ ಕಮಲ. ಇಡೀ ಜಗತ್ತನ್ನೇ ಹೊತ್ತು ನಿಂತಹ ಚತುರ್ಮುಖನ ಶರೀರವನ್ನೇ ನಾವು ಬ್ರಹ್ಮ ಅಥವಾ ಕಮಲ ಅಂತ ತಗೊಂಡ್ರೆ, ಅದನ್ನ ತನ್ನ ಕರುಳ ನಾಳದಿಂದ ಹೊರಕ್ಕೆ ತಂದಿಟ್ಟು ಜಗತ್ತನ್ನು ರಕ್ಷಿಸಿದವ. ಸ್ವಜನೋದರ, ಸ್ವಜನರನ್ನ ಉದರದಲ್ಲಿ ಧರಿಸಿದವ. ಅವನಿಗೆಲ್ಲರೂ ತನ್ನವರೇ, ತನ್ನವರಲ್ಲದವರು ಅಂತ ಮತ್ತಾರೂ ಇಲ್ಲ. ಅಚ್ಯುತನೇ ಕಾಪಾಡು, ಅಜಿತನೇ ರಕ್ಷಿಸು, ರಮೆಯ ರಸನಾದಂತಹ ನಾರಾಯಣನೇ ಮೆಚ್ಚಿಸು. ಲೀಲೆಯಿಂದ ಗೋವರ್ಧನ ಪರ್ವತವನ್ನ, ಭೂಧರ ಅಂದ್ರೆ ಗೋವರ್ಧನ, ಲೀಲೆಯಿಂದ ಗೋವರ್ಧನ ಪರ್ವತವನ್ನೇ ಎತ್ತಿದವನು ನೀನು. ಎಲ್ಲಾ ರೂಪಗಳ ಅನುಸಂಧಾನವನ್ನು ಕೃಷ್ಣನಲ್ಲಿ ತಂದುಕೊಳ್ಳುವುದಕ್ಕೆ ಸಾಧ್ಯವಾಗುವಂತೆ ಈ ಶಬ್ದಗಳ ಬಳಕೆ ಇದೆ. ಎಷ್ಟು ಬೇಕಾದ್ರೂ ಅದರ ವಿವರಣೆಯನ್ನು ನಾವು ಹುಡುಕ್ತಾ ಹೋದ್ರೆ ಅದು ತೆರ್ಕೊಳ್ತಾ ಹೋಗುತ್ತೆ. ಹಾಗೆಯೇ ಅಂಬುರುಹೋದರ, ಕಮಲದ ಸ್ವರೂಪದಲ್ಲಿರುವ ಇಡೀ ಜಗತ್ತಿಗೆ ನೆಲೆಮನೆಯಾಗಿರುವವನು ನೀನು. ಅಂತಹ ನಮ್ಮನ್ನು ಕೂಡ ನೀನು ಕಾಪಾಡು. ಇಷ್ಟು ಇದು ಮತ್ತೆ ಮತ್ತೆ ಮರುಕಳಿಸುವ ಪದ ಸ್ವರೂಪದಲ್ಲಿ ಧ್ರುವ ಪದ ಅಂತ ಇದನ್ನು ಕರೀತಾರೆ. ಅಂದ್ರೆ ಒಂದು ಹಾಡು ಅಂತಾದಾಗ ಮರಳಿ ಸಾಲುಗಳನ್ನೆಲ್ಲ ಶ್ರದ್ಧೆಯಿಂದ ಭಗವಂತ ನಮ್ಮನ್ನ ನೋಡ್ತಾನೆ, ಕೇಳ್ತಾನೆ, ಕಾಪಾಡ್ತಾನೆ ಅಂತಂದ್ರೆ ನಾವು ಅಷ್ಟೇ ಶ್ರದ್ಧೆಯಿಂದ ಭಗವಂತನ ಕಡೆಗೆ ನಮ್ಮ ಗಮನವನ್ನ ಕೊಡಬೇಕು ಅನ್ನುವ ಒಂದು ಜಾಗೃತಿಯನ್ನ ಈ ಪದ್ಯ ಮೂಡಿಸ್ತಾ ಹೋಗುತ್ತೆ. ಹಾಗಾಗಿ ಲೀಲೆಯಿಂದ ನೀನು ಜಗತ್ತನ್ನ ರಕ್ಷಣೆ ಮಾಡ್ತೀಯ. ಆದ್ರಿಂದಾಗಿ ಯಾರತ್ರ ನಾವು ನಮ್ಮ ಬೇಡಿಕೆಯನ್ನು ಇಡಬೇಕು ಅಂದ್ರೆ, ಯಾರು ಜಗತ್ತನ್ನ ಅನಾಯಾಸವಾಗಿ ನೋಡ್ಕೊಳ್ತಾನೋ ಅವನು ನಮಗೆ ರಕ್ಷಣೆಯನ್ನ ನೀಡ್ತಾನೆ ಅಂತ ಅನ್ನುವ ಧೈರ್ಯ. ಯಾರತ್ರ ಕೇಳ್ಬೇಕು ಯಾವಾಗ್ಲೂ ನಮಗೆ ಸಹಾಯ ಅಥವಾ ಏನೇ ಅಪೇಕ್ಷೆಗಳಿದ್ರು ಅದನ್ನು ನಡೆಸಬಲ್ಲವನತ್ರ ನಮ್ಮ ಪ್ರಾರ್ಥನೆಯನ್ನು ಇರಿಸಬೇಕು. ಕೃಷ್ಣ ಭೂಧರವನ್ನೆತ್ತಿದವನು, ಇಡೀ ಗೋವುಗಳ ಕುಲವನ್ನೇ ಅಥವಾ ಗೋಪಾಲಕರ ಸಮೂಹವನ್ನೇ ಅನೇಕ ಬಾರಿ ಅನೇಕ ರೀತಿಯಲ್ಲಿ ರಕ್ಷಿಸಿದವನು. ಆದ್ರಿಂದಾಗಿ ಅವನಿಗೆ ಅಚ್ಯುತ, ಅಜಿತ, ಕಮಲಾಲಯ ಅಂತ ಈ ಅನೇಕ ಶಬ್ದಗಳ ಮೂಲಕ ಆ ಹೆಸರುಗಳೇ ಅನೇಕ ಕಥೆಗಳನ್ನ ನಮಗೆ ಜೊತೆಗೆ ಹೇಳುತ್ತೆ. ಮಧ್ವಮಾನಸ ಪದ್ಮಭಾನು ಸಮಂ ಸ್ಮರ ಪ್ರತಿಮಂ ಸ್ಮರ. ವಾದಿರಾಜ ಯತಿಗಳು ಆರಂಭದ ಪದವನ್ನೇ ಮಧ್ವ ಅಂತ ಬಳಸಿ, ಅದು ಕೃಷ್ಣನ ಪ್ರತಿಷ್ಠೆಯ ಹೆಗ್ಗಳಿಕೆ ಸಲ್ಲಬೇಕಾದದ್ದು ಮಧ್ವರಿಗೆ. ಅವರ ಪ್ರತಿಷ್ಠೆ ಮಾಡದೇ ಇದ್ರೆ ನಮಗೆ ಎಷ್ಟೋ ಸಂಗತಿಗಳು ಇವತ್ತು ಅರ್ಥ ಆಗ್ಲಿಕ್ಕೆ ಕಷ್ಟ ಇತ್ತು. ಅದರ ಮಹತ್ವ ಗೊತ್ತಿಲ್ಲದೆ ನಾವು ಧರ್ಮಸ್ಥಳ, ಸುಬ್ರಹ್ಮಣ್ಯ, ಉಡುಪಿ ಅಂತ ನಮ್ದು ಒಂದು ಪ್ರಯಾಣದ ದಾರಿಯಲ್ಲಿ ಒಂದು ತುಂಡಾಗಿ ಬಂದು ಹೋಗುತ್ತೆ. ಎಲ್ಲದಕ್ಕೂ ಆ ಕ್ಷೇತ್ರದ ಮಹಿಮೆ, ಮಹತ್ವ ಇದ್ದೇ ಇರುತ್ತೆ. ಆದ್ರೆ ಇಲ್ಲಿ ಇರುವ ವಿಶೇಷತೆ ತುಂಬಾ ವಿಶಿಷ್ಟವಾದದ್ದು ಅನ್ನೋದನ್ನ ತಿಳಿಸ್ಲಿಕ್ಕೋಸ್ಕರ ಅದು ಆನಂದವನ್ನ ಒದಗಿಸುವ ಮನಸ್ಸಿನಲ್ಲಿ ಅರಳಿ ಬರುವಂತಹದ್ದು. ಮಧ್ವ ಅನ್ನೋ ಶಬ್ದಕ್ಕರ್ಥ ಮಧು ವ. ಮಧು ಅಂದ್ರೆ ಸುಖ, ಸಂತೋಷ. ಆ ತಿಳಿಯಾದ ಸಂತೋಷವನ್ನು, ಕಳೆದು ಹೋಗದ ಸಂತೋಷವನ್ನು, ಮರಳಿ ಹುಡುಕಬೇಕಾದ ಪರಿಸ್ಥಿತಿಯನ್ನ ತಾರದ ಸಂತೋಷವನ್ನು ಮನಸ್ಸಿನಲ್ಲಿ ಪರಿಮೂಡಿಸುವ ಸ್ಥಿತಿಯಲ್ಲಿ ನಮ್ಮ ಮನಸ್ಸು ಅರಳಬೇಕು ಅಂತಂದ್ರೆ ಅದಕ್ಕೊಂದು ಸೂರ್ಯ ಬೇಕು. ಅದ್ಯಾರು? ಸ್ವತಃ ಕೃಷ್ಣನೇ.
ಪದ್ಮಕ್ಕೆ ಭಾನು ಸಮ. ಪದ್ಮಕ್ಕೆ ಬಹಳ ಇಷ್ಟವಾದ ವಸ್ತು ಯಾವುದು? ಸೂರ್ಯ. ಸೂರ್ಯ ಇಲ್ಲದೆ ಇದ್ರೆ ಪದ್ಮ ಅರಳುವುದೇ ಇಲ್ಲ. ಹಾಗೆ ನಮ್ಮ ಜ್ಞಾನವನ್ನ ಬೇಕು, ಸುಖವನ್ನ ಬೇಕು ಅಂತ ಬಯಸುವ ಮನಸ್ಸು ಅದು ಪದ್ಮದ ಹಾಗೆ ಮುಚ್ಚಿಕೊಂಡಿರುತ್ತೆ, ಯಾವಾಗ್ಲೂ ಪಕ್ಕ ತೆರ್ಕೊಳ್ಳುವುದಿಲ್ಲ ಯಾವುದಕ್ಕೂ. ಹಾಗೆ ತೆರೆಯುವ ಶಕ್ತಿ ಇರುವಂತಹದ್ದು ಭಾನುವಿಗೆ ಮಾತ್ರ. ಇದ್ಯಾವುದು ಅಂದ್ರೆ ಚಂದ್ರವಂಶದಲ್ಲಿ ಬಂದ ಸೂರ್ಯ ಅಂದ್ರೆ ಕೃಷ್ಣ. ಇವನು ಅರಿವಿನ ಬೆಳಕು. ಈ ಬೆಳಕು ಕಣ್ಕುಕ್ಕುವುದಿಲ್ಲ, ಮೈ ಚುಚ್ಚುವುದಿಲ್ಲ, ನೆಲ ಸುಡುವುದಿಲ್ಲ, ಕರಕಲಾಗಿಸುವುದಿಲ್ಲ, ಬೇಸರ ಭರಿಸುವುದಿಲ್ಲ, ಕಪ್ಪಾಗಿಸುವುದಿಲ್ಲ ಮುಖವನ್ನ ಅನ್ನುವ ರೀತಿಯ ವಿಶಿಷ್ಟವಾದ ಸೂರ್ಯ. ಅಂತಹ ಸೂರ್ಯ ಹೇಗಿದ್ದಾನೆ ಅಂತ ಮತ್ತೊಂದು ಸುಂದರವಾದ ಶಬ್ದದಿಂದ ಹೇಳ್ತಾರೆ, ಸ್ಮರ ಪ್ರತಿಮಂ. ಈ ಬೆಳಕಿನ ಮುದ್ದೆ ಮನ್ಮಥನ ನಮಗೆ ಯಾವುದರಿಂದ ಅರ್ಥ ಆಗುತ್ತೋ ಅಥವಾ ಯಾವುದು ನಮಗೆ ಸ್ವಲ್ಪ ಪರಿಚಿತವೋ ಅದರಿಂದ ಅಪರಿಚಿತವಾದ ವಸ್ತುವನ್ನ ತಿಳಿಸುವುದು ಲೋಕದ ಕ್ರಮ. ಜಗತ್ತು ಹೇಗಿದೆ ಅಂದ್ರೆ ಮೊಟ್ಟೆ ಆಕಾರದಲ್ಲಿದೆ ಅಂತ ಹೇಳ್ತಾರೆ. ಮೊಟ್ಟೆಯ ಪರಿಚಯ ಇರುವುದರಿಂದಾಗಿ ಜಗತ್ತಿನಲ್ಲಿ ಎಲ್ಲ ಕಾಯಗಳು ಕೂಡ ಮೊಟ್ಟೆ ಆಕಾರದಲ್ಲೇ ಚಲಿಸ್ತವೆ. ಅಂದ್ರೆ ನಮಗೆ ಮೊಟ್ಟೆ ಅಂತ ಹೇಳಿದ ಮೇಲೆ ಜಗತ್ತಿನ ಕಲ್ಪನೆ ಮಾಡಿಕೊಂಡಾಗ ಓ, ಈ ಆಕೃತಿಯಲ್ಲಿ ಎಲ್ಲ ಹಾದಿಗಳು ಸಾಕ್ತವೆ ಅನ್ನೋದು ಗೊತ್ತಾಗುತ್ತೆ. ಆನೆ ಅಂದ್ರೆ ಏನು ಅಂತ ಗೊತ್ತಿಲ್ಲದವನಿಗೆ ಪರಿಚಯ ಮಾಡಿಕೊಡುದು ಹೇಗೆ? ಬಹಳ ಕಷ್ಟ. ಆಗ ಅದಕ್ಕೆ ಸ್ವಲ್ಪ ಹತ್ತಿರದ್ದು ಯಾವ್ದಾದ್ರು ಹೇಳ್ಬೇಕು. ಆನೆ ಅಂದ್ರೆ ಕೊನೆಗೆ ಕೆಲವೊಮ್ಮೆ ಅದೂ ಆಗಲ್ಲ. ಆನೆ ಅಂದ್ರೆ ಮಂಗ ಇದೆಯಲ್ವ, ಅದ್ರ ಹಾಗಿಲ್ಲ. ನೀನ್ ಜಿಂಕೆ ನೋಡಿದ್ಯಲ್ಲ, ಅದ್ರ ಹಾಗಿಲ್ಲ. ನೀನು ನೋಡಿದ ಯಾವ್ದ್ರ ಹಾಗೂ ಇಲ್ಲ. ಅದು ಹುಲಿ ಅಲ್ಲ, ಸಿಂಹ ಅಲ್ಲ, ಮನುಷ್ಯ ಅಲ್ಲ, ಪ್ರಾಣಿ ಅಲ್ಲ. ನೀನು ಲೋಕದಲ್ಲಿ ನೋಡಿದ ನಿನ್ನ ಸಾಕು ಪ್ರಾಣಿಗಳ ಹತ್ತಿರದ ವ್ಯವಸ್ಥೆಯಲ್ಲಿ ಯಾವುದು ಅದಕ್ಕೆ ಹೋಲುವುದಿಲ್ಲ. ಸಾಕ್ತಾರೆ ಅದನ್ನ, ಆದ್ರೆ ನೀನ್ ಕಂಡ ಸಾಕು ಪ್ರಾಣಿ ಅಲ್ಲ. ಕೆಲವೊಮ್ಮೆ ಹಾಗೆ ಪರಿಚಯ ಮಾಡಿ ಕೊಡುವುದಿದೆ, ಕೆಲವೊಮ್ಮೆ ಚೂರು ಪರಿಚಯದಲ್ಲಿ. ಅದು ಹೆಣ್ಣು ನವಿಲು ಹೇಗಿರುತ್ತೆ ಅಂದ್ರೆ, ನೀನು ಕೋಳಿ ನೋಡಿದ್ಯಲ್ವಾ, ಹಾಗಿರುತ್ತೆ. ಅಂದ್ರೆ ಅದಕ್ಕೆ ರೆಕ್ಕೆ ಇರುತ್ತೆ, ಆದ್ರೆ ಅದು ಬಹಳ ದೂರ ಹಾರುವುದಿಲ್ಲ. ಕೋಳಿಯು ಹಾಗೇನೆ ಬಹಳ ದೂರ ಹಾರುವುದಿಲ್ಲ. ಈ ಗಂಡಿಗೂ ಕೂಡ ರೆಕ್ಕೆ ಇದ್ರು ಅದು ಹಾರ್ಲಿಕ್ಕಾಗಲ್ಲ, ಬರೀ ಗರಿ ಬಿಚ್ಚಿ ಸೌಂದರ್ಯದ ಪ್ರದರ್ಶನಕ್ಕಾಗಿ ನಿಲ್ಲುತ್ತೆ. ಹಾಗೆ ಒಂದು ಗೊತ್ತಿಲ್ಲದೆ ಇರುವಾಗ ಗೊತ್ತಿರುವ ಇನ್ನೊಂದರಿಂದ ಗೊತ್ತಾಗದ್ದನ್ನ ಗೊತ್ತುಪಡಿಸುವ ಗೊತ್ತುಗಾರಿಕೆಯೇ ಈ ಭಗವಂತನ ಪರಿಚಯ ಮಾಡಿಕೊಡುವ ಕ್ರಮ. ಸ್ಮರ ಪ್ರತಿಮಂ. ಲೋಕದಲ್ಲಿ ಮನ್ಮಥ ಅಂತ ಸೌಂದರ್ಯಕ್ಕೆ ನಾವು ಪ್ರತಿಯಾಗಿ ಬಳಸುವ ಶಬ್ದ. ಅಂತಹ ಸೌಂದರ್ಯ ಸ್ವರೂಪನಾದಂತಹ ಮನ್ಮಥನಿಗೆ ಸ್ವಲ್ಪ ನೀನು ಸೋಲಿಸಿ ಈತನನ್ನು ಚಿಂತಿಸಬಹುದು. ಅಂತಹ ಸ್ಮರ ಪ್ರತಿಮಂ ಸ್ಮರ. ಎಂತ ಮಾತು! ಚೆಲುವಿನಿಂದ ಕೂಡಿದ ರೂಪರಾಶಿಯನ್ನ ನೆನೆದು ನಿನ್ನ ಮನಸ್ಸನ್ನ ತಣಿಸಿಕೊ. ಮಧ್ವರ ಮನಸ್ಸೆಂಬ ಪದ್ಮದ ಬಿರಿವಿಕೆಗೆ ಕಾರಣವಾದ ನೇಸರನ ಮನ್ಮಥನಂತ ಚಲುವಿನ ರಾಶಿಯನ್ನ ಸ್ಮರಿಸು ಅಂತ ಇದು ಮೊದಲ ಸಾಲು. ಮತ್ತೆ ಇನ್ನೂ ಸುಂದರವಾದ ಕೆಲವು ಸಾಲುಗಳ ಮೂಲಕ ಕೃಷ್ಣನನ್ನ ಸ್ತುತಿಸಿ, ರೂಪ್ಯ ಪೀಠದಲ್ಲಿ ನೆಲೆಸಿರುವ ಕೃಷ್ಣನ ಕಡೆಗೆ ನಮ್ಮ ಮನಸ್ಸು ಒರಗಲಿ, ಅವನಲ್ಲೇ, ಅವನ ಪಾದದ ಬುಡದಲ್ಲೇ ನಮ್ಮ ಶರೀರ ಎರಗಲಿ ಅಂತ ಸುಂದರವಾದ ಪ್ರಾರ್ಥನೆ ಇದೆ. ನಾಳೆ ಮತ್ತೆ 7 ಕಾಲಕ್ಕೆ ಸರಿಯಾಗಿ ಈ ಶ್ಲೋಕದ ಮುಂದುವರಿದ ಚಿಂತನೆಯನ್ನ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆ ಮುಕ್ತಾಯ ಮಾಡೋಣ. ಶ್ರೀ ಕೃಷ್ಣ.